ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ನೀಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀಟ್ನ ವೆರಿಫಿಕೇಶನ್ ಸ್ಲಿಪ್ ಅನ್ನುವಂಥದ್ದು ಅದರ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನಾನು ನಿಮಗೆ ಹೇಳಿದೆ MCC ಕೌನ್ಸಿಲಿಂಗ್ ಅವರು ಒಂದ್ಸತಿ ಅನೌನ್ಸ್ಮೆಂಟ್ ಮಾಡಲಿ, NTN ಅವರನ್ನು ಕೂಡ ಎಲ್ಲನೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ KN ಅವರು ಅನೌನ್ಸ್ಮೆಂಟ್ ಮಾಡಿರೋದು, ಬಟ್ ಆದರೆ NTA ರೂಲ್ಸ್ನೆಲ್ಲನೂ ಕೂಡ ಫಾಲೋ ಮಾಡ್ತಾರೆ. ಸೊ ಇವಾಗ KN ಅವರು ಕೌನ್ಸಿಲಿಂಗ್ ನಡೆಸ್ತಿರೋದ್ರಿಂದ KN ಅವರು ನೀಟ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ, ಯಾಕಂದ್ರೆ ರಿಜಿಸ್ಟ್ರೇಷನ್ ಎಲ್ಲರೂ ಕೂಡ ಆಗಿದ್ದೀರಾ ಅಂತ ಅನ್ಕೊಂತೀನಿ. ರಿಜಿಸ್ಟ್ರೇಷನ್ನು ಯಾರೆಲ್ಲ KA ಮುಖಾಂತರ ಆಗಿದ್ರು ಜಸ್ಟ್ ರೋಲ್ ನಂಬರ್ ಎಂಟರ್ ಮಾಡಬೇಕಾಗಿತ್ತು ಅಷ್ಟೇ ನೀಟಿಂದು. ಇಲ್ಲ ಅಂದ್ರೆ ನೀವು KA ಮುಖಾಂತರ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳೋದಾದ್ರೆ ಮತ್ತೆ ಇನ್ನೊಂದ್ಸತಿ ನೀವು ನೀಟ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು KN ಅವರು ಅನೌನ್ಸ್ಮೆಂಟ್ ಮಾಡಿದ್ರು. ಅದಕ್ಕೆ ನಿಮಗೆ ಲಾಸ್ಟ್ ಮಂತ್ ಎಂಡ್ ತನಕನೂ ಕೂಡ ಚಾನ್ಸ್ ಇತ್ತು ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಇವಾಗ ಅದು ಮುಗ್ದಿದೆ. ಇವಾಗ ವೆರಿಫಿಕೇಶನ್ ಸ್ಲಿಪ್ ಅನ್ನುವಂಥದ್ದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತಿಂದ ನೀವು ಸ್ಲಾಟ್ಗಳನ್ನ ಬುಕ್ ಮಾಡ್ಕೋಬಹುದು. ಏನಕ್ಕೆ ಸ್ಲಾಟ್ ಬುಕ್ ಮಾಡ್ಕೋಬೇಕು ಅಂದ್ರೆ ನೀವು ಆನ್ಲೈನ್ ವೆರಿಫಿಕೇಶನ್ಸ್ ಇರೋದಿಲ್ಲ, ಆಫ್ಲೈನ್ ವೆರಿಫಿಕೇಶನ್ಸ್ ಇರುತ್ತೆ. ಅಂದ್ರೆ KA ಆಫೀಸ್ಗೆ ಹೋಗ್ಬಿಟ್ಟು ನೀವು ವೆರಿಫಿಕೇಶನ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೀವು ಸ್ಲಾಟ್ ನ ಬುಕ್ ಮಾಡ್ಕೊಂಡ್ರೆ ಅವ್ರು ಒಂದು ಡೇಟ್ ಕೊಡ್ತಾರೆ, ಒಂದು ಡೇಟು ಮತ್ತೆ ಅಡ್ರೆಸ್ ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ಪು ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ನ ನೀವು KA ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಮೇನ್ ಇನ್ನೊಂದೇನಪ್ಪ ಅಂದರೆ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾದ್ರೆ ಕೋಟಾಗಳನ್ನ ಕ್ಲೈಮ್ ಮಾಡಬೇಕು, ಕನ್ನಡ ಮೀಡಿಯಮ್ಮು, ರೂರಲ್ ಕೋಟಾ. ಸೊ ಈ ಥರ ಕೋಟಾಗಳನ್ನ ಕ್ಲೈಮ್ ಮಾಡಬೇಕು ಅಂತ ಹೇಳೋದಾದ್ರೆ ಇವಾಗಲೇ ನೀವು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಅಂದರೆ ಇವಾಗ ಕ್ಲೈಮ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ವೆರಿಫಿಕೇಶನ್ ಸ್ಲಿಪ್ನಲ್ಲಿ ಆ ಕೋಟಾಸ್ ಎಲ್ಲನೂ ಕೂಡ ಕ್ಲೈಮ್ ಆಗಿರೋದು ಬರಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿನೇ ಇವಾಗಲೇ ವೆರಿಫಿಕೇಶನ್ ಸ್ಲಿಪ್ನಲ್ಲಿ ಅದು ಬರೋ ರೀತಿ ನೋಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಎಡಿಟಿಗೆ ಚಾನ್ಸ್ ಕೊಟ್ಟಾಗ ಸುಮ್ಮನೆ ತಲೆನೋವು, ಕೌನ್ಸಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿನೇ ಇವಾಗಲೇ ಅವೆಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ಆ ಒಂದು ನಂಬರ್ ಇರುತ್ತೆ ನೋಡಿ ವೆರಿಫಿಕೇಶನ್ ಸ್ಲಿಪ್ ಮೇಲೆ, ಆ ನಂಬರ್ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಬಹುದು. ಸೊ ಇವಾಗ ಆ ಸ್ಲಾಟ್ನ ಬುಕ್ ಮಾಡ್ಕೊಂಡಾದ್ಮೇಲೆ 4ನೇ ತಾರೀಕಿಂದ 8ನೇ ತಾರೀಕು ತನಕ ವೆರಿಫಿಕೇಶನ್ ಪ್ರೋಸೆಸ್ ಅನ್ನುವಂಥದ್ದು KA ಆಫೀಸ್ನಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಅದನ್ನ ಎಕ್ಸ್ಟೆಂಡ್ ಆಗಬಹುದು, ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇವಾಗ ನೀವು ಸ್ಲಾಟ್ಗಳನ್ನ ಬುಕ್ ಮಾಡ್ಕೊಳ್ಳಿ, ಇವತ್ತಿಂದಾನೇ ಓಪನ್ ಇದೆ. ಓಕೆನಾ? ಸೊ ಇನ್ನೇನ ನೀಟ್ ಬಗ್ಗೆ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್ ಆದಮೇಲೆ ಆಪ್ಷನ್ ಎಂಟ್ರಿನೇ ಇರೋದು. ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ ಇಂದ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತ್ರ.